ಕೊಪ್ಪುವ ಉಡುಪುಗಳು ಈಗ ಅಮೃತ್ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಸುಮಾರು 15 ವರ್ಷಗಳಿಂದ ಶಿವಮೊಗ್ಗದ ರಿಪ್ಪನ್ಪೇಟೆಗೆ ಟಕ್ಕರಿಡುವಂತಹ ಅದ್ವಿತೀಯ ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥೇಯ ತಂಡ ವಿಸಿ ಪುತ್ತೂರು. ಮುಂದಿನ ಈ ಪಂದ್ಯ ಕೂಟದ ಮುಕ್ತಾಯದೊಡನೆ ಅಂತಿಮ ಕ್ವಾರ್ಟರ್ ಫೈನಲ್ಗೆ ಸಿದ್ಧತೆಯಲ್ಲಿರಬೇಕು. ಮಾರುತಿ ವಿದ್ಯಾಕೇಂದ್ರ ತುಮಕೂರು ವಿರುದ್ಧವಾಗಿ ಸೈಂಟ್ ಮೇರಿಸ್ ಮರ್ತಳ. Yes, captains. ಉಚಿರೆ ಕಬಡ್ಡಿ ಉತ್ಸವದ ಮೊದಲ ದಿನದ ವೈಭವದಲ್ಲಿದ್ದಾವೆ ವೀಕ್ಷಕರ. ನೋಡಿ, ಒಂದು ವಾಚ್ ಒಂದು ಸಿಕ್ಕಿರುತ್ತೆ. ಯಾರದ್ದು ಇಲ್ಲ ದಯವಿಟ್ಟು ಸ್ಕೋರ್ ಬೋರ್ಡ್ ಹತ್ರ ಬಂದು ತಿಳಿಸಿ, ಸರಿಯಾಗಿ ಗುರುತನ್ನು ಹೇಳಿ ಪಡೆದುಕೊಳ್ಳಿ. ಸಮಯ 4:45. 5:15 ಒಳಗಾಗಿ ವಾಚನ್ನು ಪಡೆಯದೇ ಇದ್ದಲ್ಲಿ 5:30ಕ್ಕೆ ಸರಿಯಾಗಿ ಈ ವಾಚನ್ನು ಏಲಂ ಮಾಡಲಾಗುವುದು. ಇದು 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾವೆ ವೀಕ್ಷಕರ. ವಿಸಿ ಪುತ್ತೂರು ತಂಡದ ವಿರುದ್ಧವಾಗಿ ರಿಪ್ಪನ್ಪೇಟೆ ತಂಡಗಳ ಮಧ್ಯ ಅದೇ ರೀತಿ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಳ್ತಾ ಇದ್ದಾವೆ. ಸೈಂಟ್ ಮೇರಿಸ್ ಮರದಾಳ ತಂಡದ ವಿರುದ್ಧವಾಗಿ ಮಾರುತಿ ವಿದ್ಯಾಕೇಂದ್ರ ತುಮಕೂರು ತಂಡಗಳು ಸಜ್ಜಾಗಿರಬೇಕು. ನೋಡಿ, ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿರುತ್ತೆ. ತುಮಕೂರು ಅದೇ ರೀತಿ ಮರದಾಳ ತಂಡಗಳು ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ.
ಎಸ್ ಆರಂಭಗೊಂಡಿದೆ. ರಿಬ್ಬನ್ ಪೇಟೆ ತಂಡದ ಪರವಾಗಿ ದಾಳಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಆಡಿದಂತಹ ಪ್ರತಿಭೆಗಳು ಪ್ರಸ್ತುತ ಒಳಭಾಗದಲ್ಲಿರುವಂತ ರಿಬ್ಬನ್ ಪೇಟೆ ತಂಡದ ಪ್ರಮುಖ ದಾಳಿಗಾರ್ತಿ ಶಾವ್ಯ ಎಂಟಿಯೊಂದಿಗೆ ಮರಳಿದಂತಹ ನಿಲುವುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ವಿವೇಕಾನಂದ ಪುತ್ತೂರು ಇದರ ಬಾಲಕಿಯರು ಒಂದು ಕಡೆಯಾದರೆ ರಿಬ್ಬನ್ ಪೇಟೆಯ ಆಟಗಾರ್ತಿಯರು ಮತ್ತೊಂದು ಕಡೆಯಲ್ಲಿ. ಇದು 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿರುವಂಥ ಶಾವ್ಯ ಬ್ಯಾಕ್ ಟು ಬ್ಯಾಕ್ ದಾಳಿಗಳೊಂದಿಗೆ ಗುರುತಿಸಿಕೊಳ್ಳುವಂತಹ ನಿಲುವುಗಳಲ್ಲಿ 7 ಜನ ಡಿಫೆನ್ಸ್ಗಳು. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದಂತಹ ಅದ್ಭುತ ದಾಳಿಗಳು ಅಂಕ ಸಂಪಾದನೆಯೊಂದಿಗೆ ಮರಳಿದ ಖಾತೆಯ ಆರಂಭವನ್ನು ಕಂಡುಕೊಂಡಿದ್ದ ರಿಬ್ಬನ್ ಪೇಟೆ. ಯಶಸ್ವಿಯ ನಿಲುವುಗಳನ್ನು ಮುಂದುವರಿಸಿಕೊಂಡು ಉಪಾಂತ್ಯ ಪಂದ್ಯಕೂಟಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವಂತಹ ನಿಲುವುಗಳಲ್ಲಿದೆ. ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 3 ಥರ್ಡ್ ರೈಟ್ 2 or die ದಾಳಿಗಳಿದೆ. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಆಹಾ ಖಾತೆಯನ್ನು ತೆರೆದುಕೊಂಡಿದೆ ಪುತ್ತೂರು. 3-1 ಆಧಾರದಲ್ಲಿ ಪ್ರಸ್ತುತ ಪಂದ್ಯ 3-1. ಯಶಸ್ವಿಯ ನಿಲುವುಗಳಲ್ಲಿ ಅನುಭವದ ದಾಳಿಗಳು ಉಪಯೋಗಗಳನ್ನು ಕಂಡುಕೊಳ್ಳುತ್ತಾ ಅಂಕ ಸಂಪಾದನೆ. ಐವರು ಡಿಫೆನ್ಸ್ಗಳ ಮಧ್ಯೆ ರಿಬ್ಬನ್ ಪೇಟೆ ತಂಡದ ಪರವಾಗಿ ಜರ್ಸಿ ನಂಬರ್ 6 ಮುಖೇನ ಪ್ರಸ್ತುತ ದಾಳಿ. ನೋಡಿ, ಮುಂದಿನ ಸ್ಪರ್ಧೆಗೆ ಸೈಂಟ್ ಮೇರಿಸ್ ಮರದಾಳದ ರೀತಿ ಮಾರುತಿ ವಿದ್ಯಾಕೇಂದ್ರ ತುಮಕೂರು ತಂಡಗಳು ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ. ನಾಲ್ಕು 1 ಮುಖೇನವಾಗಿ ಸ್ಪರ್ಧೆಯಲ್ಲಿ ಪ್ರಸ್ತುತ ರಿಬ್ಬನ್ ಪೇಟೆ ಮುನ್ನಡೆಯಲಿದೆ. ಯಶಸ್ವಿಯ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ 4-2 ಪ್ರಸ್ತುತ ಪಂದ್ಯ. ಯಶಸ್ವಿಯ ಹೋರಾಟದ ಹಾದಿಯಲ್ಲಿರುವಂತೆ ಪ್ರಸ್ತುತ 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾವೆ. ಇನ್ನು ಮುಂದಕ್ಕೆ ಬಾಲಕಿಯರ ವಿಭಾಗದ 4 ಸ್ಪರ್ಧೆಗಳು ಮಾತ್ರ ಬಾಕಿ. ತರುವಾಯ ಬಾಲಕರ ಪ್ರೌಢಶಾಲಾ ವಿಭಾಗದ ಪಂದ್ಯಗಳು ಪ್ರಾರಂಭಗೊಳ್ಳಲಿದೆ. ಅನಂತರ ಮಧ್ಯರಾತ್ರಿ 12 ತನಕ ನಿರಂತರವಾಗಿ ಕಬಡ್ಡಿಗಳು. ಥರ್ಡ್ ರೈಟ್ 2 or die ಶಾವ್ಯ ಪ್ರಸ್ತುತ ಮಾಡು ಇಲ್ಲವೇ ಆಹಾ ಓ 3 ಪಾಯಿಂಟ್ಸ್. ಅದ್ಭುತ ದಾಳಿಗಳು ಒಳಭಾಗದಲ್ಲಿ 3 ಹೊರಾಂಗಣ ಪ್ರವೇಶವಾಗ್ತಾ ಇದ್ದಂತೆ ಅಂಕ ಗಳಿಕೆಯಲ್ಲಿ 7-2 ಆಧಾರದಲ್ಲಿ ಪ್ರಸ್ತುತ ಪಂದ್ಯ 7-2. ರಿಬ್ಬನ್ ಪೇಟೆ ತಂಡದ ವಿರುದ್ಧವಾಗಿ ಪುತ್ತೂರು. ರೈಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ಗಳೊಂದಿಗೆ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಯಶಸ್ವಿಯ ಆಧಾರದಲ್ಲಿ ಮುಂದುವರಿಸಿಕೊಳ್ಳುವ ಧಾವಂತದ ಮಧ್ಯ 3 ಡಿಫೆನ್ಸ್ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಸೂಪರ್ ಟ್ಯಾಕಲ್ ಅವಳಿ ಅಂಕಗಳ ಜೋಡಣೆ 4-7 ಸ್ಪರ್ಧೆ 4-7. Third right, do or die. ಆಹಾ ಯಶಸ್ವಿ ದಾಳಿ. ಸೂಪರ್ ರೈಟ್ 3 ಅಂಕಗಳ ಜೋಡಣೆ 7-7 ಸಮಬಲದಲ್ಲಿದೆ ಪಂದ್ಯ. ಇದು ಪುತ್ತೂರು ತಂಡದ ವಿರುದ್ಧವಾಗಿ ರಿಪ್ಪನ್ಪೇಟೆ 7-7 ಸಮಬಲದ ಹೋರಾಟದಲ್ಲಿರುವ ಪುತ್ತೂರಿನ ಭದ್ರಕೋಟ. ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಪುತ್ತೂರು ಮುನ್ನಡೆಯಲ್ಲಿ 8-7 ಆಧಾರದಲ್ಲಿ ಪ್ರಸ್ತುತ ಪಂದ್ಯ. ಇಬ್ಬರು ಡಿಫೆನ್ಸ್ಗಳು ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 4 ಅಂಕಗಳ ಜೋಡಣೆ 12-7 ಸ್ಪರ್ಧೆ. 12-7 in favor of VC Putturu. ವಿರಾಮ ನಂತರ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಪಂದ್ಯ 12-7 ಆಧಾರದಲ್ಲಿ ಪ್ರಸ್ತುತ ಮುಂದುವರಿಸಿಕೊಳ್ಳುತ್ತಾ ಇದೆ. ಪುತ್ತೂರು ಮುನ್ನಡೆಯಲ್ಲಿರುವಂತಹ ಶಾವಿನ ದಾಳಿಗಳು ಒಳಭಾಗದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಅತ್ಯಂತ ಆತ್ಮವಿಶ್ವಾಸದೊಂದಿಗೆ ಒಂಬತ್ತು 12 ಆಧಾರದಲ್ಲಿದೆ. ಯಶಸ್ವಿಯ ಆಧಾರವನ್ನು ಮುಂದುವರಿಸಿಕೊಳ್ಳುವಂತಹ ತವಕದಲ್ಲಿ ಈ ತಂಡಗಳು ಹನ್ನೆರಡು 9 ಮುನ್ನಡೆಯಲ್ಲಿ ಪುತ್ತೂರಿರುವಂತ ಶಾವಿನ ಹೆಗಲ ಮೇಲೇರಿದ ಜವಾಬ್ದಾರಿಗಳು 5 ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿ ಬೋನಸ್ ಇಲ್ಲದಿರುವಂತಹ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ತಾ ಇದೆ. ಆಹಾ ಡಿಫೆನ್ಸ್ ವಿಭಾಗದಲ್ಲಿ ಪುತ್ತೂರು ಬಹಳಷ್ಟು ಬಲಿಷ್ಠತೆಯನ್ನು ಹೊಂದಿದೆ. 13-7 ಆಧಾರದಲ್ಲಿ ಮುಂದುವರಿಸಿಕೊಳ್ಳುತ್ತಾ ರಿಪ್ಪನ್ಪೇಟೆಯಲ್ಲಿಯೂ ಕೂಡ ಅದ್ಭುತವಾದಂತಹ ಡಿಫೆನ್ಸ್ಗಳು 10-13 ಆಧಾರದಲ್ಲಿ ಪಂದ್ಯ. ಅಂಕ ಸಂಪಾದನೆಯೊಂದಿಗೆ ಮರಳಿದ 11-13 ಆಧಾರದಲ್ಲಿದೆ. 2 ಅಂಕಗಳ ಅಂತರದಲ್ಲಿದೆ. ವೀಕ್ಷಕರ ಬಲಿಷ್ಠತೆಯ ಡಿಫೆನ್ಸ್ಗಳು ಬೋನಸ್ ಸಮಾನ ಅಂಕ ಪ್ರಾಪ್ತಿ 14-12 ಪಂದ್ಯ. 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ. 2 ಅಂಕಗಳ ಅಂತರದಲ್ಲಿರುವಂತಹ ಸ್ಪರ್ಧೆಯಲ್ಲಿ 13-14 ಪಂದ್ಯ. ಕೇವಲ 1 ಅಂಕಗಳ ಅಂತರದಲ್ಲಿದೆ ವೀಕ್ಷಕರೇ ಪಂದ್ಯ.
ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ನಿಲುವುಗಳಲ್ಲಿ ಬೋನಸ್ 15-13 ಆಧಾರದಲ್ಲಿದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಮತ್ತೆ ಮುನ್ನಡೆಯಲ್ಲಿ ರಿಪ್ಪನ್ಪೇಟೆ 17-15 ಪಂದ್ಯ. 17-15. ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಪ್ರಮುಖ ದಾಳಿಗಾರ್ತಿಯಾಗಿ ಗುರುತಿಸಿಕೊಂಡಂತಹ ನಿಲುವುಗಳಲ್ಲಿ ನಿರಂತರವಾಗಿ ಅಂಕ ಗಳಿಸಿಕೊಳ್ಳುವಂತಹ ತವಕದಲ್ಲಿದೆ. ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತುಮಕೂರು ಅದೇ ರೀತಿ ಮರ್ದಾಳ ತಂಡಗಳು ಸಜ್ಜಾಗಿರಬೇಕು. ಬೋನಸ್ 18-15 ಪಂದ್ಯ. 18-15. ಹತ್ತೊಂಬತ್ತು 15 ಮುಂದುವರಿಸಿಕೊಳ್ಳುತ್ತಾ ಇದೆ. 19-16. 20-16 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 4 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಐವರು ಡಿಫೆನ್ಸ್ಗಳ ಮಧ್ಯ ಶಾವಿನ ದಾಳಿಗಳು ಮುಂದುವರಿಸಿಕೊಳ್ಳುತ್ತಾ ಒಳಭಾಗದಲ್ಲಿ ಯಶಸ್ವಿ ಡಿಫೆನ್ಸ್ಗಳು ಪುತ್ತೂರು ಕಡೆಯಿಂದ ಪ್ರಮುಖ ಆಟಗಾರ್ತಿಯ ಬಂಧನ. 17-20 ಸ್ಪರ್ಧೆ. 17-20 ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಒಳಭಾಗದಲ್ಲಿ 17-20 ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳೊಂದಿಗೆ ಕಣ್ಗೊಂಡಂತಹ ಅಂಗ 18-20 ಮುಂದುವರಿಸಿಕೊಳ್ಳುತ್ತಾ ಇದೆ. 18-20 2 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ ಪಂದ್ಯ. ಕಿಕ್ನ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದೆ. 21-17 ಪ್ರಸ್ತುತ ಪಂದ್ಯ. 21-17 3 ಅಂಕಗಳ ಅಂತರದಲ್ಲಿದೆ. 4 ಅಂಕಗಳ ಅಂತರದಲ್ಲಿ ನೋಡಿ. ಮುಂದಿನ ಸ್ಪರ್ಧೆಗೆ ತಯಾರಾಗಿರಬೇಕು ತುಮಕೂರು ಅದೇ ರೀತಿ ಮರ್ದಾಳ. ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಬೋನಸ್ 18-21 ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 3 ಅಂಕಗಳ ಅಂತರದಲ್ಲಿರುವಂತೆ ಅವಳಿ ಅಂಕಗಳ ಜೋಡಣೆ. ಇದು ಮಧ್ಯಂತರ ವಿರಾಮದ ಅವಧಿಯಲ್ಲಿ ಮೊದಲಾರ್ಧ ಮುಕ್ತಾಯಗೊಂಡಿದೆ. 18-23 ಸ್ಪರ್ಧೆ. 23-18
ಮಧ್ಯಂತರ ವಿರಾಮದ ಅವಧಿ. ಎಸ್, ದ್ವಿತೀಯಾರ್ಧದ ಆರಂಭದ ನಿಲುವುಗಳಲ್ಲಿದೆ. 23-18 ಪ್ರಸ್ತುತ ಪಂದ್ಯ. 23-18 23-18 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಎಂಟಿ ತಾಳಿಗೊಂದಿಗೆ ಮರಳು ಮತ್ತು ನಿಲುವುಗಳಲ್ಲಿ ಮುಂದುವರಿದಂತೆ ಸ್ಪರ್ಧೆಯಲ್ಲಿ ಬಹಳಷ್ಟು ತಿರುವುಗಳನ್ನು ಕಂಡುಕೊಂಡಂತಹ ಕೆಲವು ಪಂದ್ಯಗಳು ಪ್ರಸ್ತುತ ಕ್ವಾರ್ಟರ್ ಫೈನಲ್ ಹಂತದಲ್ಲಿದ್ದಾವೆ. ಸಿಂಗಲ್ ಪಾಯಿಂಟ್ 24-18 ಪಂದ್ಯ. 24-18 ಯಶಸ್ವಿಯ ನಿಲುವುಗಳನ್ನು ಮುಂದುವರಿಸಿಕೊಳ್ಳುತ್ತಾ ಅವಳಿ ಅಂಕಗಳ ಜೋಡಣೆ. 20-24 ಪಂದ್ಯ. 4 ಅಂಕಗಳ ಅಂತರದಲ್ಲಿದೆ ವೀಕ್ಷಕರೇ ಪಂದ್ಯ. 5 ಡಿಫೆನ್ಸ್ಗಳು. ಆಹಾ, ನೀಲಕಾಯದ ಯುವತಿಯ ಬಂಧನಗಳಿದ್ದಾಯಿದ್ದಂತೆ ಅಂತರದಲ್ಲಿ ಕಡಿಮೆಗೊಳಿದಾಗಿದೆ. 21-24 ಪಂದ್ಯ. 21-24 ಯಶಸ್ವಿಯ ಆಧಾರದಲ್ಲಿ ಮುಂದುವರಿಸಿಕೊಳ್ಳುತ್ತಾ ನಾಲ್ವರು ಡಿಫೆನ್ಸ್ಗಳ ಮಧ್ಯ ಪುತ್ತೂರು ತಂಡದ ಪರವಾಗಿ ದಾಳಿಗಳು. ಆರು ಜನ ಡಿಫೆನ್ಸ್ಗಳ ಮಧ್ಯ ಒಳಭಾಗದಲ್ಲಿ ದಾಳಿಗಳು. ಬೋನಸ್ ಅವಕಾಶಗಳು ತೆರೆದುಕೊಂಡಿದೆ. ಇಪ್ಪತ್ತ 21-24 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಎಸ್ ಬೋನಸ್ 25-21. ಆಹಾ,
ಐವರು ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿರುವ ಐವರು ಡಿಫೆನ್ಸ್ಗಳ ಮಧ್ಯೆ ದಾಳಿಗಳು ಮುಂದುವರಿಸಿಕೊಳ್ಳುತ್ತಾ 21-26 ಮುಂದುವರಿಸಿಕೊಳ್ಳುತ್ತಾ ಇದೆ. ಪ್ರಮುಖ ಆಟಗಾರ್ತಿಯ ಹೊರಾಂಗಣ ಪ್ರವೇಶ 23-26 ಪಂದ್ಯ. ಸೂಪರ್ ಟ್ಯಾಕಲ್ ಅವಳಿ ಅಂಕಗಳ ಜೋಡಣೆ 28-23 ಪಂದ್ಯ. ಇಪ್ಪತ್ತ 23 ವೀಕ್ಷಕರ ಯಶಸ್ವಿಯ ಹೋರಾಟದ ಹಾದಿಯಲ್ಲಿರುವಂತಹ ಎರಡು ತಂಡಗಳು ಉಪಾಂತ್ಯ ಪಂದ್ಯಕೂಟಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಹಂತದಲ್ಲಿ ಆಹಾ ಅದ್ಭುತ ರನ್ನಿಂಗ್ ಎಸ್ಕೇಪ್ ಮುಖೇನವಾಗಿ ಅಂಕ ಗಳಿಕೆಯೊಂದಿಗೆ 24-28 ಪಂದ್ಯ 24-28. ಬಹಳಷ್ಟು ತಿರುವುಗಳನ್ನು ಕಂಡುಕೊಳ್ಳುತ್ತಾ ಇರುವಂತೆ ಪಂದ್ಯದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳೊಂದಿಗೆ ಮುಂದುವರಿಸಿಕೊಳ್ಳುವ ಹಂತದಲ್ಲಿ ರಿಬ್ಬನ್ಪೇಟೆ ತಂಡದ ಪರವಾಗಿ ಆಹಾ ಮೂವರು ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಥರ್ಡ್ ರೈಟ್ 24-28 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಬಹಳಷ್ಟು ಜಾನಮೀಯ ಆಟಗಳಿರುವಂತ ಓಹೋ ಬಲಿಷ್ಠತೆಯ ಡಿಫೆನ್ಸ್ಗಳು ಪುತ್ತೂರು ವಿಭಾಗದಲ್ಲಿ 25-28 ಪಂದ್ಯ ವೀಕ್ಷಕರ. ಇಬ್ಬರು ಡಿಫೆನ್ಸ್ಗಳಿರುವಂತೆ ಒಳಭಾಗದಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಹಾ ಇದು ಕಬಡ್ಡಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ ಪುತ್ತೂರಿಗೆ 29-28 ವೀಕ್ಷಕರ. ಮತ್ತೆ ಪುತ್ತೂರು ಮುನ್ನಡೆಯಲ್ಲಿ 1 ಅಂಕಗಳ ಅಂತರದಲ್ಲಿದೆ ಪಂದ್ಯ 29-28 ಮುನ್ನಡೆಯಲ್ಲಿ ವಿಸಿ ಪುತ್ತೂರು. ಆಕ್ರಮಣಕಾರಿ ಆಟಗಳೊಂದಿಗೆ ಮುಂದುವರಿಸಿಕೊಂಡಂತಹ ಪುತ್ತೂರು ಹಿನ್ನಡೆಯಲ್ಲಿದ್ದಂತಹ ಸಂದರ್ಭ ಬಹಳಷ್ಟು ಚಿಂತೆಗೊಳಗಾಗಿತ್ತು. ಪ್ರಸ್ತುತ ಮುನ್ನಡೆಯಲ್ಲಿದೆ 1 ಅಂಕಗಳ ಅಂತರದಲ್ಲಿರುವಂತೆ 29-28 29-28.
ಎಸ್, ಆಲ್ ಔಟಿನ ನಂತರ ಮತ್ತೆ ಶಾವಿನ ದಾಳಿಗಳು. 7 ಜನ ಡಿಫೆನ್ಸ್ಗಳ ಮಧ್ಯೆ ಒಳಭಾಗದಲ್ಲಿ ಆಹಾ ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನಗಳು ವಿಫಲತೆಯನ್ನು ಕಂಡುಕೊಂಡಿದೆ. 29-29ರಲ್ಲಿ ಸಮಬಲದ ಹೋರಾಟದಲ್ಲಿದೆ ಪಂದ್ಯ. ಸೆಮಿಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವಂತಹ ನಿಲುವುಗಳಲ್ಲಿದೆ. ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ 29-29ರಲ್ಲಿದೆ. ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳೊಂದಿಗೆ ಮುಂದುವರಿಸಿಕೊಳ್ಳುವ ನಿಲುವುಗಳಲ್ಲಿ ಎಸ್ ಬೋನಸ್ 30-29ರಲ್ಲಿ ಪ್ರಸ್ತುತ ಪಂದ್ಯ. ಮುನ್ನಡೆಯಲ್ಲಿ ಮತ್ತೆ ರಿಬ್ಬನ್ಪೇಟೆ 1 ಅಂಕಗಳ ಅಂತರದಲ್ಲಿದೆ. ವೀಕ್ಷಕರ, ಪಂದ್ಯ ಬಹಳಷ್ಟು ರೋಚಕತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಎಸ್ ಕಾರ್ನರ್ ವಿಭಾಗವನ್ನು ಗುರಿಯಾಗಿಸಿದ ದಾಳಿಗಳು ಮತ್ತೆ ಮ್ಯಾಚ್ ಸಮಬಲದಲ್ಲಿದೆ. 30-30ರಲ್ಲಿ ಮುಂದುವರಿಸಿಕೊಳ್ಳುತ್ತಾ ರಿಬ್ಬನ್ಪೇಟೆ ತಂಡದ ಅನುಭವದ ಆಟಗಾರತೆ ಮೂವತ್ತ 30ರಲ್ಲಿರುವಂಥ ಸ್ಪರ್ಧೆಯಲ್ಲಿ 1 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ. ಒಂದು ಅಂಕಗಳ ಅಂತರದಲ್ಲಿರುವಂಥ ಸ್ಪರ್ಧೆಯಲ್ಲಿ ಬಹಳಷ್ಟು ತಿರುವುಗಳನ್ನು ಕಂಡುಕೊಂಡಿದೆ. ಒಮ್ಮೆ ಪುತ್ತೂರು ಮುನ್ನಡೆಯಲ್ಲಿದ್ದರೆ ಒಮ್ಮೆ ರಿಬ್ಬನ್ಪೇಟೆ. ಓಹೋ, ಅಂತಿಮವಾಗಿ ಆಂಕಲ್ ಹೋಳಿಗೆ ಬಲಿಯಾಗಿದೆ. ಪ್ರಬಲ ಆಟಗಾರತೆಯ ಬಂಧನ. ಮತ್ತೆ 31-31ರಲ್ಲಿ ಸಮಬಲ. ಯಶಸ್ವಿಯ ನಿಲುವುಗಳಲ್ಲಿ ಲಾಸ್ಟ್ 5 minutes. ಕೊನೆಯ 5 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ 31-31ರಲ್ಲಿ ಸಮಬಲದಲ್ಲಿರುವಂತೆ ಸ್ಪರ್ಧೆಯಲ್ಲಿದ್ದಾವೆ. ಥರ್ಡ್ ರೈಟ್. ಆಹಾ, ಬೋನಸ್ಗಳ ಪ್ರಯತ್ನಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಪ್ರಸ್ತುತ ರಿಬ್ಬನ್ಪೇಟೆ ಅದೇ ರೀತಿ ಪುತ್ತೂರು ತಂಡಗಳ ಮಧ್ಯೆ ಬೋನಸ್ 32ರಲ್ಲಿ ಸಮಬಲದಲ್ಲಿದೆ ಪಂದ್ಯ. ಅವಳಿ ಅಂಕಗಳ ಜೋಡಣೆ 34-32ರಲ್ಲಿದೆ. 34-32. ಲಾಸ್ಟ್ 4 minutes. ಕೊನೆಯ 4 ನಿಮಿಷಗಳ ಅವಧಿಗಳಲ್ಲಿರುವಂತ ಬೋನಸ್ ಎಸ್ಎಸ್ಪಿ ಬೋನಸ್ಗಳೊಂದಿಗೆ ಮರಳಿದಂತೆ 34-33ರಲ್ಲಿದೆ. 1 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ. 4 ಡಿಫೆನ್ಸ್ಗಳು ಶಾವ್ಯ ದಾಳಿಯಲ್ಲಿರುವಂತ ಯಶಸ್ವಿಯ ನಿಲುವುಗಳ ಆಧಾರದಲ್ಲಿರುವಂತ ವೀಕ್ಷಕರ
ಅದ್ಭುತ ಹೋರಾಟಗಳು ಒಳಭಾಗದಲ್ಲಿ ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಮೂವತ್ತ 34-33 ರಿಪ್ಪನ್ಪೇಟೆ 1 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ. ಎಸ್ ತಯಾರಾಗಿರಿ. ತುಮಕೂರು ಅದೇ ರೀತಿ ಮರ್ದಾಳ 2 ತಂಡಗಳು ಬನ್ನಿ. ಪ್ರವೇಶ ದ್ವಾರದ ಬಳಿ ಬನ್ನಿ. ಮರ್ದಾಳ ಅದೇ ರೀತಿ ತುಮಕೂರು ತಂಡಗಳು. ಆರಂಭಗೊಂಡಿದ್ದ ವಿರಾಮದ ನಂತರ 1 ಅಂಕಗಳ ಅಂತರದಲ್ಲಿರುವಂತಹ ನಿಲುವುಗಳಲ್ಲಿ ಪ್ರಸ್ತುತ ಪಂದ್ಯ. ಎಸ್ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಗಳಲ್ಲಿ 35-33ರಲ್ಲಿದೆ. 2 ಅಂಕಗಳ ಅಂತರದಲ್ಲಿರುವಂತಹ ನಿಲುವುಗಳಲ್ಲಿ ಪ್ರಸ್ತುತ ಪಂದ್ಯ. 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಶಸ್ವಿಯ ಆಧಾರದಲ್ಲಿ ಮುಂದುವರಿಸಿಕೊಂಡಂತೆ 2 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ ಪಂದ್ಯ. ಸಿಂಗಲ್ ಪಾಯಿಂಟ್ 34-35 ಲಾಸ್ಟ್ 2 ಮಿನಿಟ್ಸ್. ಥರ್ಡ್ ರೈಡ್ ಸಮಬಲಗೊಂಡಲ್ಲಿ 5 ರೈಡ್ಸಿನ ಅವಕಾಶವಿದೆ, ಗಮನಿಸಿಕೊಳ್ಳಿ. ಇದು ಪುತ್ತೂರು. 35-35ರಲ್ಲಿದೆ ಪಂದ್ಯ. ಸಮಬಲದ ಹೋರಾಟದಲ್ಲಿದೆ ವೀಕ್ಷಕರ. 35-35ರಲ್ಲಿರುವಂತ 35 ಈಚ್. ಹಲವಾರು ತಿರುವುಗಳನ್ನು ಕಂಡುಕೊಂಡಂತ ಸ್ಪರ್ಧೆಯಲ್ಲಿ ಟೈಮ್ ಔಟ್ ರಿಪ್ಪನ್ಪೇಟೆ. ಟೈಮ್ ಔಟ್ ಓವರ್. ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಳಿ, ಸಮಬಲಗೊಂಡಲ್ಲಿ 5 ರೈಡ್ಸ್. ಲಾಸ್ಟ್ ಮಿನಿಟ್ಸ್ 35-35ರಲ್ಲಿರುವಂತ ಥರ್ಡ್ ರೈಡ್ 2 or tie. 35-35ರಲ್ಲಿರುವಂತ ಬಹಳಷ್ಟು ನಿರ್ಣಾಯಕವಾಗಲಿದೆ ಈ ದಾಳಿ. ಎಸ್, ರಿಪ್ಪನ್ಪೇಟೆ ಭದ್ರಕೋಟೆಯನ್ನ ಭೇದಿಸಿದಂತ 37-35ರಲ್ಲಿದೆ. ಎಸ್, ಈ ಮುಖೇನವಾಗಿ ಪಂದ್ಯ ಸಂಪನ್ನಗೊಂಡಿದೆ. ಇದು ಪುತ್ತೂರು ಸೆಮಿಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಂಡಿದೆ. ಜೋರಾದ ಚಪ್ಪಾಳೆ ಬರಲಿ. ರಿಪ್ಪನ್ಪೇಟೆ ತಂಡಕ್ಕೂ ಕೂಡ ಅದ್ಭುತ ಹೋರಾಟದೊಂದಿಗೆ
ಅಂತಿಮ ಕ್ಷಣದಲ್ಲಿ ಮೊಗ್ಗರಿಸಿದ ಅಭಿನಂದನೆಗಳು, ಧನ್ಯವಾದಗಳು ರಿಪ್ಪನ್ಪೇಟೆ ತಂಡಕ್ಕೆ. ಎಸ್ ಬನ್ನಿ, ಇದು ತುಮಕೂರು ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗ ಮಾರುತಿ ವಿದ್ಯಾಕೇಂದ್ರ ತುಮಕೂರು, ಅದೇ ರೀತಿ ಸೈಂಟ್ ಮೇರಿಸ್ ಮರದಾಳ ತಂಡಗಳು. ಬನ್ನಿ. ಎಸ್ ಬನ್ನಿ, ಮರದಾಳ ಬನ್ನಿ, ಮರದಾಳ